ನಮಸ್ಕಾರ ರೀ ದೊಡ್ಡ ಮಂದಿ. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹೆಸರು ಕಾಳು ಉಸ್ಲಿ ಮಾಡತ್ತೀವಿ ರೀ. ನೋಡ್ರಿ ಎಷ್ಟು ಚಂದ ಉಸ್ಲಿ ಕಲರ್. ನೋಡ್ರಿ ಒಂದು ಬೌಲ್ ಒಳಗೆ ಎಣ್ಣೆ ಹಾಕೊಂಡ್ವಿ. ಈಗ ಜೀರಿಗೆ ಸಾಸಿವೆ ಹಾಕಬೇಕು. ಈಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕೋಬೇಕ್ರಿ. ನೋಡಿ ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಈಗ ಉಳ್ಳಾಗಡ್ಡಿ ಹಾಕೋರಿ ಮೇಲೆ. ಉಳ್ಳಾಗಡ್ಡಿ ಹಾಕೊಂಡು ಫ್ರೈ ಮಾಡ್ಕೊರಿ. ಹುರಿರಿ ಚಂದಗೆ ಕಲರ್ ಬರೋ ಮಟ್ಟ ಫ್ರೈ ಮಾಡ್ರಿ. ಈಗ ಕರಿಬೇವು ಹಾಕ್ತೀನಿ ರೀ. ಕರಿಬೇವು ಹಾಕಿ ಮತ್ತೆ ಫ್ರೈ ಮಾಡಿರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಯಿತು. ಈಗ ಟಮಾಟೆ ಹಾಕ್ರಿ. ಟಮಾಟೆ ಹಾಕಿ ಮತ್ತೆ ಫ್ರೈ ಮಾಡಿರಿ. ಈಗ ರುಚಿಯ ತಕ್ಕಟ್ಟು ಉಪ್ಪು ಹಾಕ್ರಿ. ಈಗ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಾತೀನಿ ರೀ. ಈಗ ಒಂದು ಚಮಚಿ ಅರಿಶಿನ ಪುಡಿ ಹಾಕೀನಿ ರೀ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಾತೀನಿ ರೀ. ಈಗ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕ್ತೀನಿ ರೀ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಾತೀನಿ ರೀ. ಒಂದಿನ ಮೊದಲೇ ನೆನೆ ಇಟ್ಟಿದ್ದೆ ರೀ. ಈಗ ನೋಡ್ರಿ ಮಸ್ತ್ ನಾಟ್ಯಾವ್ರಿ. ಈಗ ಇದ್ರೊಳಗೆ ಹಾಕ್ರಿ ಅದು. ಚಂದಗೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಈಗ ಇದು ಹೆಸರು ಕಾಳು ಉಸ್ಲಿ ಹೆಲ್ತಿಗೆ ಭಾಳ ಒಳ್ಳೇದು ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿ ಇದು ಭಾಳ ಇಷ್ಟಪಡ್ತಾರೆ. ನೋಡ್ರಿ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೆ. ಕಲರ್ ಎಲ್ಲ ಚೇಂಜ್ ಆಯಿತು. ಇದು ಹೆಸರು ಕಾಳು ಉಸ್ಲಿಗೆ ಜಾಸ್ತಿ ಉಳ್ಳಾಗಡ್ಡಿ ಇದ್ರೆ ಟೇಸ್ಟ್ ಬರ್ತೈತಿ. ನೋಡ್ರಿ ಈಗ ಕೊತ್ತಂಬರಿ ಹಾಕತ್ತೀನಿ. ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡತ್ತೀನಿ ರೀ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡೆ. ಮನಗನೆಲ್ಲ ಚಂದ ಆಯ್ತು ನೋಡ್ರಿ. ಈಗ ಒಂದು ಪ್ಲೇಟ್ನಾಗ ಹಾಕೋತೀನಿ ರೀ. ಈಗ ಪ್ಲೇಟ್ನಾಗ ಹಾಕೊಳತ್ತೀನಿ. ನೋಡ್ರಿ ಈಗ ಫೈನಲಿ ನಮ್ಮ ಹೆಸರು ಕಾಳು ಉಸ್ಲಿ ರೆಡಿ ಆಗೈತೆ ರೀ.